ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಶಿರಸಿ ಕುಮಟಾ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ವಿಳಂಬಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ರೊಚ್ಚಿಗೆದ್ದ ಸ್ಥಳೀಯರು ಹಾಗೂ ಕನ್ನಡಪರ ಸಂಘಟನೆಗಳು ಕತ್ಕಲ್ನಲ್ಲಿ ರಸ್ತೆ ತಡೆ ನಡೆಸಿ ತೀವ್ರ ಆಕ್ರೋಶ ಹೊರಹಾಕಿದರು. ಕಳೆದ 5 ವರ್ಷಗಳಿಂದ ಕಾಮಗಾರಿ ಕುಂಟುತ್ತಲೇ ಸಾಗಿದ್ದು, ಬಸ್ಗಳಿಗೆ ನಿರ್ಬಂಧ ಹೇರಿದ್ದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತೀವ್ರ ತೊಂದರೆಯಾಗುತ್ತಿದೆ ಎಂದು ಅಧಿಕಾರಿಗಳನ್ನು ಹಾಗೂ ಗುತ್ತಿಗೆ ಕಂಪನಿ ಸಿಬ್ಬಂದಿಯನ್ನು ತರಾಟೆಗೆ ತೆಗೆದುಕೊಂಡರು. ಶಿರಸಿ ಕುಮಟಾ ರಾಷ್ಟ್ರೀಯ ಹೆದ್ದಾರಿ 766 ಈ ರಸ್ತೆ ಕಾಮಗಾರಿ ಆರಂಭಗೊಂಡು 5 ವರ್ಷಗಳೇ ಕಳೆದರೂ ಇನ್ನೂ ಕುಂಟುತ್ತಲೇ ಸಾಗಿದೆ. ರಸ್ತೆಯಲ್ಲಿ ಭಾರೀ ವಾಹನಗಳ ಸಂಚಾರಕ್ಕೆ ನಿಷೇಧವಿದ್ದು, ಸಾರ್ವಜನಿಕರಿಗೆ ತೀವ್ರ ಅಡಚಣೆ ಉಂಟಾಗ್ತಾ ಇದೆ. ಅಧಿಕಾರಿಗಳು ಹಾಗೂ ಗುತ್ತಿಗೆ ಕಂಪನಿ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಹಾಗೂ ಕರಾವಳಿ ಕನ್ನಡ ಸಂಘಟನೆ ಕಿಡಿಕಾರಿದ್ದು, ಇವತ್ತು ಕತಗಾಲ್ ಬಳಿ ಹೆದ್ದಾರಿ ತಡೆದು ತೀವ್ರ ಆಕ್ರೋಶ ಹೊರಹಾಕಿದ್ರು. ಸುಳ್ಳು ಹೇಳಿ ಜನತೆಗೆ ಮೋಸ ಮಾಡುವ ಆರ್ಎನ್ ಕಂಪನಿಗೆ ಸಿರ್ಸಿ ಬಸ್ ಬೇಕೇ ಕಂಪನಿಗೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿರೋ ಆರ್ಎನ್ಎಸ್ ಕಂಪನಿಗೆ ಸಂಘಟನೆಯ ನೂರಾರು ಕಾರ್ಯಕರ್ತರು ಹಾಗೂ ಸ್ಥಳೀಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಆರ್ಎನ್ಎಸ್ ಕಂಪನಿಗೆ ಧಿಕ್ಕಾರ ಕೂಗಿದ್ರು. ಪ್ರತಿಭಟನೆಯ ಕಾವು ತೀವ್ರಗೊಳ್ತಾ ಇದ್ದಂತೆ ಸ್ಥಳಕ್ಕೆ ಕುಮಟಾ ತಹಶೀಲ್ದಾರ್ ಹಾಗೂ ಆರ್ಎನ್ಎಸ್ ಕಂಪನಿ ಅಧಿಕಾರಿಗಳು ಭೇಟಿ ನೀಡಿ ಪರಿಸ್ಥಿತಿ ತಿಳಿಗೊಳಿಸುವ ಪ್ರಯತ್ನ ಮಾಡಿದ್ರು. ಪೊಲೀಸರು ಕೂಡ ರಸ್ತೆ ತಡೆ ನಡೆಸದಂತೆ ಪ್ರತಿಭಟನಾಕಾರರಿಗೆ ಮನವಿ ಮಾಡಿದ್ರು. ಸಾರ್ವಜನಿಕರಿಗೆ ಆರ್ಎನ್ಎಸ್ ಕಂಪನಿಯವರು 1 ವರ್ಷದಿಂದ ತೊಂದರೆ ಕೊಡ್ತಾ ಇದ್ದಾರೆ ಸರ್. 1 ವರ್ಷದಿಂದ ತೊಂದರೆ ಕೊಡ್ತಾ ಇದ್ದಾರೆ ಸರ್. ಬಸ್ ಬಡವರು ಸಾಯ್ತಾ ಇದ್ದಾರೆ. 9-10 ಗಂಟೆ ಒಳಗೆ ಮತ್ತು ಸಾಯಂಕಾಲ 5ರಿಂದ 8 ಗಂಟೆ. ಯಾಕಂದ್ರೆ ಮತ್ತೆ ಅವರೆಲ್ಲರೂ ಕೆಲಸ ಮಾಡುದಿಲ್ಲ. ಅಲ್ಲಿ ನಾವು ನೋಡಿದ್ದೇವೆ, ನೋಡಿದ್ದೇವೆ. ಅದನ್ನು ಮಾಡಿಸಿ. ಯಾಕಂದ್ರೆ ಎಷ್ಟು ವರ್ಷ ಅಂತ ಕಾಯ್ತೀರಿ? ಈಗ ಅವ್ರು ಹೇಳೋ ನಾವು ಕೇಳಿದ್ರೆ ಡಿಸೆಂಬರ್ 30 ಅಂತಾರೆ, ಏಪ್ರಿಲ್ ಮುಗಿತೇವೆ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಸರ್ ತಹಶೀಲ್ದಾರ್ ಡಿಸಿ ನಾವು ಕೇಳ್ತೇನೆ, ನೀವು ಮನವಿ ಮಾಡ್ತಿದ್ದೇವೆ. ನೀವು ಆರೋಗ್ಯವಾಗಿ 20ನೇ ತಾರೀಕಿಗೆ ಅವರು ಘಾಟ್ ಸೆಕ್ಷನ್ ಇಷ್ಟು ದಿನ ತಾವು ತಾಳ್ಮೆಯಿಂದ ವೇಟ್ ಮಾಡಿದ್ದೀರಿ. ತಾಳ್ಮೆ ಇಷ್ಟು ದಿನ ಕಾದಿಲ್ಲ. ಈ ವೇಳೆ ಮಾತನಾಡಿದ ಭಾಸ್ಕರ್ ಪಟ್ಗಾರ್, ಜಿಲ್ಲಾಡಳಿತವೇ ರಸ್ತೆ ಬಂದ್ ಮಾಡಿದೆ, ನಾವು ರಸ್ತೆ ತಡೆ ನಡೆಸಿದ್ರೆ ತಪ್ಪೇನು ಅಂತ ಪ್ರಶ್ನೆ ಮಾಡ್ತಿದ್ದಂತೆ ಸಂಘಟನೆಯ ಮುಖಂಡರು ಅವರ ಮಾತಿಗೆ ದನಿಗೂಡಿಸಿದ್ರು. ಇನ್ನು ಕೇವಲ ಸರ್ಕಾರಿ ಬಸ್ಗಳಿಗೆ ನಿರ್ಬಂಧ ಮಾಡಿರೋದಕ್ಕೆ ಇದರಿಂದ ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ. ಖಾಸಗಿ ಬಸ್ಗಳು ಇದೇ ರಸ್ತೆಯಲ್ಲಿ ರಾಜಾರೋಷವಾಗಿ ಸಂಚರಿಸ್ತಾ ಇವೆ ಎಂದು ಕಿಡಿಕಾರಿದ್ರು. ನಿಗದಿತ ಅವಧಿ ಮುಗಿದಿದೆ, ಆದಷ್ಟು ಶೀಘ್ರ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಬೇಕು. ಜೊತೆಗೆ ತಕ್ಷಣದಿಂದ ಕುಮಟಾದಿಂದ ಶಿರಸಿ ಸರ್ಕಾರಿ ಬಸ್ ಸಂಚಾರಕ್ಕೆ ಅವಕಾಶ ನೀಡಬೇಕು ಎಂದು ಧರಣಿ ನಿರತರು ಒತ್ತಾಯಿಸಿದರು. ಮನಸೋ ಇಚ್ಛೆ ಬಂದ್ ಮಾಡ್ಕೊಂಡು ಕೂತ್ಕೊಳ್ಳಿಕ್ಕೆ ಅಡ್ಡಿಲ್ಲ. ನಾವು ಇವತ್ತೊಂದು ಅರ್ಧ ಗಂಟೆ ಬಂದ್ ಮಾಡಿದ್ರೆ ಇವತ್ತು ಹತ್ತಿಕ್ಕುವಂತ ಕೆಲಸವನ್ನ ಯಾರು ಮಾಡಬಾರ್ದು. ಯಾಕಂದ್ರೆ ಇವತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ. ದಯವಿಟ್ಟು ಈ ಒಂದು ಸ್ಥಳಕ್ಕೆ ಅಧಿಕಾರಿಗಳು ಬರಬೇಕು ಅಂತ